ದಿನ ನಿಮಗೆ ಕ್ರೀಡೆಗಳ ಬಗ್ಗೆ ಯಾವ ರೀತಿಯಾಗಿ ತಿಳ್ಕೊಂಡಿದ್ದೀರಾ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು. ನೀವು ಇಂದಿನ ತರಗತಿಯಲ್ಲಿ ಆಗಿರ್ಬೋದು, ಒಟ್ಟು ನಿಮಗೆ ಕ್ರೀಡೆಗಳ ಬಗ್ಗೆ ಯಾವ ಕ್ರೀಡೆಗಳ ಬಗ್ಗೆ ನಿಮಗೆ ತಿಳಿದಿದೆ ಅಂತಕ್ಕಂಥದ್ದನ್ನ ಹೇಳಬೇಕು. ಯಾವ ಯಾವ ಕ್ರೀಡೆಗಳನ್ನ ನೀವು ತಿಳ್ಕೊಂಡಿದ್ದೀರಾ ಹಿಂದಿನ ತರಗತಿಗಳಲ್ಲಿ? ಯಾವ ಯಾವ ಕ್ರೀಡೆಗಳು? ಒಬ್ಬೊಬ್ರು ಹೇಳ್ಬೇಕು. ಯಾವ ಯಾವ ಕ್ರೀಡೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ? ಒಬ್ರು ಯಾರಾದ್ರೂ ಹೇಳಿ. ಈ ರೀತಿಯಾಗಿ ನೀವು ಕ್ರೀಡೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಅತಿ ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಸಂಭ್ರಮದಿಂದ ಆಚರಿಸ್ತಕ್ಕಂಥ ಒಂದು ಕ್ರೀಡೆಗಳಿದ್ದಾವೆ. ಅವು ಯಾವ ಕ್ರೀಡೆಗಳು ಅಂತಕ್ಕಂಥದ್ದು ಯಾರಿಗೆ ಗೊತ್ತು? ಯಾರು ಹೇಳ್ತೀರಾ? ಒಲಿಂಪಿಕ್ ಕ್ರೀಡೆಗಳು ಮತ್ತು ಕ್ರೀಡೆಗಳು ಅಂತಕ್ಕಂಥದ್ದು. ವೆರಿ ಗುಡ್. ಈಗ ನಾವು ನಿಮಗೆ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಅಧ್ಯಾಯ 1 ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಅಂತಕ್ಕಂಥ ಒಂದು ಪಾಠವನ್ನ ನೋಡೋಣ. ಆಧುನಿಕ ಅಧ್ಯಾಯ 1 ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಹಾಗೂ ಏಷ್ಯನ್ ಕ್ರೀಡೆಗಳು ಅಂತ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಮತ್ತು ಏಷ್ಯನ್ ಕ್ರೀಡೆಗಳು ಅಂತಕ್ಕಂಥದ್ದನ್ನ ನಾವು ಈ ದಿನ ಅಭ್ಯಾಸ ಮಾಡೋಣ. ಈ ಒಲಿಂಪಿಕ್ ಕ್ರೀಡೆಗಳಲ್ಲಿ ನಾವು ಎರಡನ್ನ ನೋಡಬಹುದು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಮತ್ತು ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಅಂತಕ್ಕಂಥ ಎರಡು ಕ್ರೀಡೆಗಳನ್ನ ನಾವು ನೋಡಬಹುದು. ಈ ಪ್ರಾಚೀನ ಕ್ರೀಡೆಗಳನ್ನ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಅವನ್ನ ಆಟವನ್ನ ಪ್ರಾರಂಭಿಸಿದವರು ಅಂತಂದ್ರೆ ಗ್ರೀಕರು. ಯಾರು? ಗ್ರೀಕರು ಈ ಒಂದು ಆಟವನ್ನ ಪ್ರಾರಂಭ ಮಾಡಿದ್ರು. ಕ್ರಿಸ್ತ ಪೂರ್ವ 776ರಿಂದ 394ರವರೆಗೆ ಈ ಒಂದು ಆಟವನ್ನ ಪ್ರಾರಂಭ ಮಾಡಿದ್ರು. ಕ್ರಿಸ್ತ ಪೂರ್ವ 776 ನಲ್ಲಿ ಈ ಒಂದು ಆಟವನ್ನ ಪ್ರಾರಂಭವನ್ನ ಮಾಡಿದ್ರು. ಈ ಒಂದು ಆಟ ಮೊದಲು ಒಲಿಂಪಿಯಾ ಅಂತಕ್ಕಂಥ ನಗರದಲ್ಲಿ ಪ್ರಾರಂಭ ಆಯಿತು. ಈ ಒಂದು ಆಟ ಎಲ್ಲಿ ಪ್ರಾರಂಭ ಆಯಿತು? ಒಲಿಂಪಿಯಾ ಅಂತಕ್ಕಂಥ ಒಂದು ಆಟ ಪ್ರಾರಂಭವಾಯಿತು. ಆ ಒಂದು ಕಾರಣದಿಂದಾಗಿ ಇದಕ್ಕೆ ಒಲಿಂಪಿಕ್ ಕ್ರೀಡೆ ಅಂತ ಹೇಳಿ ಹೆಸರು ಬಂತು. ಆ ಒಂದು ಕಾರಣದಿಂದ ಇದಕ್ಕೆ ಒಲಿಂಪಿಕ್ ಕ್ರೀಡೆ, ಒಲಿಂಪಿಯಾ ಎಂಬ ನಗರದಲ್ಲಿ ಈ ಒಂದು ಕ್ರೀಡೆ ನಡೆದಿದ್ದರಿಂದ ಇದಕ್ಕೆ ಒಲಿಂಪಿಯಾ ಕ್ರೀಡೆ ಹೆಸರು ಬಂತು. ಇದನ್ನ ಮೊದಲನೇದಾಗಿ ಯಾವ ಉದ್ದೇಶದಿಂದ ಆಡ್ತಾ ಇದ್ರು ಅಂತಂದ್ರೆ ಗ್ರೀಕಿನ ದೇವರಾಗಿರ್ತಕ್ಕಂಥ ಜಿಯಾಸ್ ಅಂತಕ್ಕಂಥ ದೇವರ ಒಂದು ಗೌರವಾರ್ಥಕವಾಗಿ ಈ ಒಂದು ಕ್ರೀಡೆಯನ್ನ ಗ್ರೀಕರು ಪ್ರಾರಂಭ ಮಾಡಿದ್ದಾರೆ. ಜಿಯಾಸ್ ಅಂತಕ್ಕಂಥ ದೇವರ ಒಂದು ಅವರ ಗೌರವಾರ್ಥಕವಾಗಿ ಈ ಒಂದು ಕ್ರೀಡೆಯನ್ನ ಪ್ರಾರಂಭ ಮಾಡಿದ್ರು. ಒಲಿಂಪಿಯಾದಲ್ಲಿ ನಡೆದಿದ್ದರಿಂದ ಇದಕ್ಕೆ ಒಲಿಂಪಿಕ್ ಅಂತ ಹೆಸರನ್ನು ಕೂಡ ಬಂತು ಅಂತಕ್ಕಂಥದ್ದನ್ನ ನಾವು ತಿಳಿಯಬಹುದು. ಹಾಗಾದ್ರೆ ಈಗ ಪ್ರಾಚೀನ ಆಯ್ತು. ಈಗ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು. ಆಧುನಿಕ ಒಲಿಂಪಿಕ್ ಕ್ರೀಡೆಗಳಲ್ಲಿ ನಾವು ಆ ಒಂದು ಒಲಿಂಪಿಕ್ ಕ್ರೀಡೆಯ ಉದ್ದೇಶ, ಗುರಿ ಮತ್ತು ಉದ್ದೇಶವನ್ನ ನಾವು ನೋಡೋಣ. ಒಲಿಂಪಿಕ್ ಕ್ರೀಡೆಗಳಲ್ಲಿ ಬರ್ತಕ್ಕಂಥ ಫಲಿತಾಂಶಗಳು ಯಾವ್ಯಾವು ಅಂತಂದ್ರೆ ಫಲಿತಾಂಶಗಳು ಗುರಿ ಮತ್ತು ಒಲಿಂಪಿಕ್ ಕ್ರೀಡೆಯ ಗುರಿ ಮತ್ತು ಉದ್ದೇಶ,
ಎರಡನೇದಾಗಿ ಒಲಿಂಪಿಕ್ ಧ್ವಜ, ಮೂರನೇದಾಗಿ ಒಲಿಂಪಿಕ್ ಜ್ಯೋತಿ ಎಂತಕ್ಕಂಥ ಇವುಗಳನ್ನ ನಾವು ನಾಲ್ಕನೇದಾಗಿ ಏಷ್ಯನ್ ಕ್ರೀಡೆಗಳು ಅಂತಕ್ಕಂಥದ್ದು. ಏಷ್ಯನ್ ಕ್ರೀಡೆಗಳು ಈ ಒಂದು ಫಲಿತಾಂಶಗಳನ್ನ ನಾವು ಈ ಒಂದು ಆಧುನಿಕ ಒಲಿಂಪಿಕ್ ಕ್ರೀಡೆಗಳಲ್ಲಿ ನಾವು ನೋಡೋಣ. ಈ ಒಲಿಂಪಿಕ್ ಕ್ರೀಡೆಯ ಗುರಿ ಮತ್ತು ಉದ್ದೇಶ ಏನು ಅಂತಕ್ಕಂಥದ್ದು. ಒಲಿಂಪಿಕ್ ಕ್ರೀಡೆಗಳು ಮೊದಲನೇದಾಗಿ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಕ್ರೀಡಾಪಟುಗಳನ್ನ, ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕ್ರೀಡಾಪಟುಗಳನ್ನ ಒಂದು ನಿರ್ಧಾರವನ್ನ ಮಾಡ್ಲಿಕ್ಕಂತ ಒಂದು ಇವು ಪಂದ್ಯಗಳಾಗಿರ್ತವೆ. ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಅಂದ್ರೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಕ್ರೀಡಾಪಟುಗಳನ್ನ ನಾವು ಒಲಿಂಪಿಕ್ ಕ್ರೀಡೆಗಳಲ್ಲಿ ಕಾಣಬಹುದು. ಈ ಒಂದು ಒಲಿಂಪಿಕ್ ಕ್ರೀಡೆಗಳು ಎಷ್ಟು ವರ್ಷಕ್ಕೊಮ್ಮೆ ನಡೀತವೆ ಅಂತಂದ್ರೆ 4 ವರ್ಷಕ್ಕೊಮ್ಮೆ. ಎಷ್ಟು ವರ್ಷಕ್ಕೊಮ್ಮೆ ನಡೀತವೆ? 4 ವರ್ಷಕ್ಕೊಮ್ಮೆ ನಡೀತವೆ. ಈ ಒಂದು ಕ್ರೀಡೆಗಳಲ್ಲಿ ಇಂತಹ ಒಂದು ಕ್ರೀಡೆಗಳು ಗ್ರೀಕ್ ದೇಶದಲ್ಲಿ, ಮೊದಲನೇದಾಗಿ ಗ್ರೀಕ್ ದೇಶದಲ್ಲಿ ಕ್ರಿಸ್ತಪೂರ್ವ 776 ಕ್ರಿಸ್ತಪೂರ್ವ 776 ಪ್ರಾರಂಭವಾಗಿ 394ರಲ್ಲಿ ಇದು ಮುಗಿದಿದೆ. 776 ಕ್ರಿಸ್ತಪೂರ್ವ 776ರಿಂದ ಪ್ರಾರಂಭಗೊಂಡು ಕ್ರಿಸ್ತಶಕ 394. ಆ ನಂತರ ಅಲ್ಲಿ 394ರ ನಂತರ ಈ ಒಂದು ಒಲಿಂಪಿಕ್ ಕ್ರೀಡೆ ನಿಂತು ಹೋಗುತ್ತೆ. ಒಲಿಂಪಿಕ್ ಕ್ರೀಡೆ ನಿಂತು ಹೋಗುತ್ತೆ. ಯಾಕೆ ನಿಂತು ಹೋಗುತ್ತೆ ಅಂತಂದ್ರೆ ರೋಮನ್ ರೋಮನ್ನಿನ ದೊರೆಯಾಗಿರ್ತಕ್ಕಂಥ ಥಿಯೋಡೋಸಿಯಸ್, ರೋಮನ್ನ ದೊರೆಯಾಗಿರ್ತಕ್ಕಂಥ ಥಿಯೋಡೋಸಿಯಸ್. ನೀವು ಅವನ್ನೆಲ್ಲ ಪಾಯಿಂಟ್ಸ್ ಗಳನ್ನ ಬರ್ಕೋಬೇಕು. ಥಿಯೋಡೋಸಿಯಸ್ ಅಂತಕ್ಕಂಥವರು ಈ ಒಂದು ಒಲಿಂಪಿಕ್ ಕ್ರೀಡೆಯನ್ನ ನಿಲ್ಲಿಸ್ಬಿಡ್ತಾರೆ. ತದನಂತರ ಈ ಒಂದು ಕ್ರೀಡೆ ನಿಂತಿರತಕ್ಕಂಥದನ್ನ ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಬ್ಯಾರನ್ ಪಿಯರೆ ಇದೆ ನೋಡಿ, ಬ್ಯಾರನ್ ಪಿಯರೆ ಡಿ ಕೋಬರ್ಟಿನ್ ಅಂತಕ್ಕಂಥವ್ರು ಈ ಒಂದು ಮತ್ತೆ ಒಲಿಂಪಿಕ್ ಕ್ರೀಡೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಇವರು ಬರ್ತಾರೆ. ಇವರು ಬ್ಯಾರನ್ ಪಿಯರ್ ಡಿ ಕೋಬರ್ಟಿನ್ ಅಂತಕ್ಕಂಥವ್ರು ಸತತವಾಗಿ ಒಲಿಂಪಿಕ್ ಕ್ರೀಡೆಯನ್ನ ಜಾರಿಗೆ ತರಬೇಕಂತಂದು ಪ್ರಯತ್ನವನ್ನ ಮಾಡ್ತಾರೆ. ಪ್ರಯತ್ನವನ್ನ ಮಾಡಿ ಇವರು ಈ ಒಂದು ಆಟವನ್ನ 1894ರಲ್ಲಿ ಫ್ರಾನ್ಸ್ನ ಸಾರಾಬಾನ್ ಅಂತಕ್ಕಂಥ ಒಂದು ಅಧಿವೇಶನದಲ್ಲಿ, ಸಾರಾಬಾನ್ನ ಒಂದು ಅಧಿವೇಶನದಲ್ಲಿ ಈ ಒಂದು ಆಧುನಿಕ ಒಲಿಂಪಿಕ್ ಕ್ರೀಡೆಯ ಬಗ್ಗೆ ಒಕ್ಕೂಟವನ್ನು ನಡೆಸ್ತಾರೆ. ಅಲ್ಲಿ 9 ರಾಷ್ಟ್ರಗಳು ಸೇರ್ಕೊಂತಾರೆ. ಆ ಒಂದು 9 ರಾಷ್ಟ್ರಗಳ ಒಂದು ಒಪ್ಪಂದದ ಮೇರೆಗೆ ಈ ಒಲಿಂಪಿಕ್ ಕ್ರೀಡೆಯನ್ನ ನಡೆಸಬೇಕು ಅಂತ ಹೇಳಿ ಒಪ್ಪಂದ ಆಗುತ್ತೆ. ಅದನ್ನ ನಡೆಸಬಹುದು ಅಂತಕ್ಕಂಥದ್ದು ಗೊತ್ತಾಯ್ತಾ. ಸಾರಾಬಾನಿನ ಒಂದು ಅಧಿವೇಶನದಲ್ಲಿ ಈ ಒಂದು ಒಲಿಂಪಿಕ್ ಕ್ರೀಡೆಯ ಬಗ್ಗೆ ಒಂದು ಅಧಿವೇಶನ ಇರುತ್ತೆ. ಆ ಒಂದು ಅಧಿವೇಶನದಲ್ಲಿ 9 ರಾಷ್ಟ್ರಗಳು ಸೇರಿಕೊಂಡು ಒಂದು ಒಪ್ಪಂದವನ್ನ ಮಾಡಿ ಈ ಒಂದು ಕ್ರೀಡೆಯನ್ನ ನಡೆಸಬೇಕು ಬೇಡ ಅಂತಕ್ಕಂಥದ್ದನ್ನ ನಿರ್ಣಯವನ್ನ ತಗೊಳ್ತಾರೆ. ಆ ಒಂದು ಅದೇ ನಿರ್ಣಯದಲ್ಲಿ ಒಪ್ಪಿಗೆಯಾಗಿ ಈ ಒಂದು ಒಲಿಂಪಿಕ್ ಕ್ರೀಡೆ ಪ್ರಾರಂಭ ಆಗುತ್ತೆ. ಈ ಒಂದು ಕ್ರೀಡೆ ಅದಕ್ಕೆ ಒಂದು ಸಂಘ, ಒಂದು ಸಂಸ್ಥೆ, ಸಮಿತಿ ಅಂತ ಇದ್ದಾಗ ಅದಕ್ಕೆ ಒಬ್ರು ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಅಂತಕ್ಕಂಥವ್ರು ಆಗ್ತಾರೆ. ಅದಕ್ಕೆ ಆ ಒಂದು ಸಮಿತಿಗೆ ಅಧ್ಯಕ್ಷರಾಗಿ ಯಾರು ಆಗ್ತಾರೆ ಅಂತಂದ್ರೆ ಗ್ರೀಕ್ ದೇಶದ ಡಿಮಿಟ್ರಿಯಸ್ ವಿಕೆಲಾಸ್, ಗ್ರೀಕಿನ ಡಿಮಿಟ್ರಿಯಸ್ ವಿಕೆಲಾಸ್. ಯಾವ ದೇಶದವರು? ಗ್ರೀಕ್ ದೇಶದವರು. ಗ್ರೀಕ್ ದೇಶದ ಬರ್ಕೋಬೇಕು. ಗ್ರೀಕ್ ದೇಶದ ಡಿಮಿಟ್ರಿಯಸ್ ವಿಕೆಲಾಸ್
ದೇಶದ ಅಥೆನ್ಸ್ನಲ್ಲಿ ನಿರ್ಣಯವನ್ನ ಮಾಡಿದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ 1894ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ ಒಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕೂಡ ಈ ಒಂದು ಸಮಿತಿಯನ್ನ ಮಾಡ್ತಾರೆ. ಅದರ ಒಂದು ಉದ್ದೇಶ ಏನು ಅಂದ್ರೆ ಒಲಿಂಪಿಕ್ ಕ್ರೀಡೆಗಳನ್ನ ಸಂಘಟಿಸುವುದು, ಒಲಿಂಪಿಕ್ ಕ್ರೀಡೆಗಳನ್ನ ಸಂಘಟನೆ ಮಾಡತಕ್ಕಂತ ಒಂದು ಕಾರ್ಯವನ್ನ ಇದು ಮಾಡುತ್ತೆ. ಈ ಒಲಿಂಪಿಕ್ ಕ್ರೀಡೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಇದು ವರ್ಣ ಅಂದ್ರೆ ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಬಣ್ಣ ಆಗಿರ್ಬೋದು, ಯಾವುದೇ ಒಂದು ಇದಕ್ಕೆ ಭೇದ ಭಾವ ಇಲ್ಲದೆ ಇರ್ತಕ್ಕಂಥ ಕ್ರೀಡೆ. ಇದರಲ್ಲಿ ಎಲ್ಲರೂ ಕೂಡ ಯಾವ ದೇಶದವರು ಕೂಡ ಬೇಕಾದ್ರೂ ಭಾಗವಹಿಸಬಹುದು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ, ಧರ್ಮ ಮತ್ತೆ ಬಣ್ಣ ಅವುಗಳ ಒಂದು ಭೇದ ಭಾವ ಇಲ್ಲದೇ ನಡೀತಕ್ಕಂಥ ಕ್ರೀಡೆ ಅಂತಂದ್ರೆ ಒಲಿಂಪಿಕ್ ಕ್ರೀಡೆ ಅಂತಕ್ಕಂಥದ್ದು. ಈ ಒಲಿಂಪಿಕ್ ಕ್ರೀಡೆ ಇದರ ಒಂದು ಧ್ಯೇಯ ಏನು ಅಂತಂದ್ರೆ ಸೈಟಿಯಸ್, ಫೋರ್ಟಿಯಸ್, ಆರ್ಟಿಯಸ್ ಅಂತ ಬರ್ತದೆ. ಒಲಿಂಪಿಕ್ ಕ್ರೀಡೆಯ ಒಂದು ಧ್ಯೇಯ ಏನಪ್ಪಾ ಅಂತಂದ್ರೆ ಸೈಟಿಯಸ್ ಅಂತಂದ್ರೆ ವೇಗ, ಇನ್ನು ವೇಗ ಅಂತಂದ್ರೆ ನೀವು ಈಗ ಎಷ್ಟು ವೇಗದಲ್ಲಿ ಇರ್ತೀರಾ ಅದಕ್ಕಿಂತ ಇನ್ನೂ ಹೆಚ್ಚಿನ ವೇಗದಲ್ಲಿ ನೀವು ಹೋಗ್ಬೇಕು, ಇನ್ನು ಹೆಚ್ಚಿನ ವೇಗದಲ್ಲಿ ನೀವು ಮಾಡಬೇಕು ವೇಗವನ್ನ ಅಂತಕ್ಕಂಥದ್ದು ಸೈಟಿಯಸ್. ಫೋರ್ಟಿಯಸ್ ಅಂತಕ್ಕಂಥದ್ದು, ಫೋರ್ಟಿಯಸ್ ಅಂದ್ರೆ ಇನ್ನು ಎತ್ತರ, ಈಗಾಗಲೇ ನೀವು ಇನ್ನು ಎತ್ತರದಲ್ಲಿ ಬೆಳೀತಾ ಇದ್ದೀರಾ, ಅದಕ್ಕಿಂತ ಹೆಚ್ಚಿನ ಒಂದು ಎತ್ತರದಲ್ಲಿ ಬೆಳಿಬೇಕು ಅಂತಕ್ಕಂಥ ಒಂದು ಉದ್ದೇಶ. ನೆಕ್ಸ್ಟ್ ಆರ್ಟಿಎಸ್ ಅಂತಕ್ಕಂಥದ್ದು ಶಕ್ತಿ, ಅದು ಕೂಡ ನೀವು ಶಕ್ತಿಯನ್ನ ಇನ್ನೂ ಕೂಡ ಬೆಳೆಸ್ಕೊಂಡು ಪ್ರದರ್ಶಿಸಬೇಕು ಅಂತಕ್ಕಂಥದ್ದು. ಈ ಒಂದು ಧ್ಯೇಯವನ್ನ ಒಲಿಂಪಿಕ್ ಒಂದು ಕ್ರೀಡೆಯ ಧ್ಯೇಯ ಅಂತಕ್ಕಂಥದ್ದು ಏನೇನು ಸೈಟಿಯಸ್, ಫೋರ್ಟಿಯಸ್ ಮತ್ತೆ ಆರ್ಟಿಯಸ್ ಅಂದ್ರೆ ವೇಗ, ಎತ್ತರ ಮತ್ತೆ ಶಕ್ತಿ ಅಂತಕ್ಕಂಥದ್ದು. ನೆಕ್ಸ್ಟ್ ಈ ಒಂದು ಕ್ರೀಡೆಗಳು ನಡೆಯುವಾಗ, ಎಲ್ಲೇ ಕ್ರೀಡೆಗಳನ್ನ ನಾವು ಮಾಡುವಾಗ ಒಂದು ಧ್ವಜವನ್ನ ನಾವು ಹಾರಿಸ್ತೀವಿ, ಹೌದಾ? ಅಂಥದ್ರಲ್ಲಿ ನಾವು ಈ ಒಲಿಂಪಿಕ್ ಧ್ವಜ ಅಂತಕ್ಕಂಥದ್ದು, ಒಲಿಂಪಿಕ್ ಧ್ವಜವನ್ನ ನಾವು ಇದರಲ್ಲಿ ನಾವು ಹಾರಿಸಬೇಕಾಗುತ್ತೆ. ಈ ಒಲಿಂಪಿಕ್ ಧ್ವಜವನ್ನ ನಾವು ಇದು ಒಲಿಂಪಿಕ್ ಧ್ವಜ, ಒಲಿಂಪಿಕ್ ಧ್ವಜ. ಈ ಒಂದು ಧ್ವಜವನ್ನ ಬಿಳಿಯ ಬಣ್ಣದ ಧ್ವಜ, ಬಿಳಿಯ ಬಟ್ಟೆಯಲ್ಲಿ ಮಾಡಿರ್ತಕ್ಕಂಥ ಧ್ವಜ ಒಲಿಂಪಿಕ್ ಧ್ವಜ. ಇದರಲ್ಲಿ ಎಷ್ಟು ರಿಂಗ್ಗಳನ್ನ ನಾವು ನೋಡಬಹುದು? 5 ರಿಂಗ್ಗಳನ್ನ ಒಳಗೊಂಡಿರ್ತಕ್ಕಂಥ ಇದು ಒಲಿಂಪಿಕ್ ಧ್ವಜ. 5 ರಿಂಗುಗಳು ಕೂಡ ಬೇರೆ ಬೇರೆ ಬಣ್ಣಗಳನ್ನ ಇವು ಹೊಂದಿರ್ತವೆ. 5 ರಿಂಗುಗಳು ಬೇರೆ ಬೇರೆ ಬಣ್ಣಗಳನ್ನ ಹೊಂದಿರ್ತವೆ. ಯಾವ ಯಾವ ಬಣ್ಣಗಳನ್ನ ಇವು ಹೊಂದಿದವೆ ಅಂತಂದ್ರೆ ಅಲ್ಲಿ ಕಾಣ್ತಕ್ಕಂಥ ನಿಮಗೆ ಮೊದಲನೇದಾಗಿ ನೀಲಿ ಬಣ್ಣ, ನಂತರ ಕಪ್ಪು, ಹಸಿರು ಮತ್ತು ಕೆಂಪು. ಈ 5 ರಿಂಗುಗಳಿಂದ ಕೂಡಿರ್ತಕ್ಕಂಥದ್ದು ಒಲಿಂಪಿಕ್ ಧ್ವಜ. ಈ ಒಂದು ಧ್ವಜದಲ್ಲಿರ್ತಕ್ಕಂಥ ರಿಂಗುಗಳು ಒಂದೊಂದು ಬಣ್ಣಗಳು ಒಂದೊಂದು ಖಂಡವನ್ನ ಸೂಚಿಸತಕ್ಕಂಥದ್ದು. ಇದರಲ್ಲಿ ನೀಲಿ ಬಣ್ಣ ಯಾವ ಖಂಡವನ್ನ ಸೂಚನೆ ಮಾಡ್ತದೆ ಅಂತಂದ್ರೆ ಯುರೋಪ್ ಖಂಡವನ್ನ, ನೀಲಿ ಬಣ್ಣ ಯುರೋಪ್ ಖಂಡವನ್ನ, ಹಳದಿ ಏಷ್ಯಾ ಖಂಡವನ್ನ, ಕಪ್ಪು ಆಫ್ರಿಕಾ ಖಂಡವನ್ನ, ಹಸಿರು ಆಸ್ಟ್ರೇಲಿಯಾ ಖಂಡವನ್ನ ಮತ್ತೆ ಕೆಂಪು ಅಮೆರಿಕ ಖಂಡವನ್ನ ಸೂಚನೆ ಮಾಡತಕ್ಕಂಥದ್ದು. ಗೊತ್ತಾಯ್ತಾ? 5 ರಿಂಗುಗಳು ಒಂದೊಂದು ಬಣ್ಣವನ್ನ ಸೂಚಿಸುತ್ತವೆ. ಇವು ಯಾವ ಬಣ್ಣ ಖಂಡಗಳ ಹೆಸರುಗಳನ್ನ ಕೂಡ ಇದು ಸೂಚಿಸುತ್ತದೆ. ಈ ಒಂದು ಒಲಿಂಪಿಕ್ ಧ್ವಜವನ್ನ ಕೊಬರ್ಟಿನ್ ಅವರು 1912ರಲ್ಲಿ ವಿನ್ಯಾಸ ಕೊಡುತ್ತಾರೆ. ಕೊಬರ್ಟಿನ್ ಅವರು
1912ರಲ್ಲಿ ಇದನ್ನ ವಿನ್ಯಾಸಗೊಳ್ಳುತ್ತಾರೆ. ನಂತರ 1920ರಲ್ಲಿ ಈ ಒಂದು ಧ್ವಜವನ್ನ ಯಾರು ಇದನ್ನು ಮಾಡ್ತಾರೆ ಅಂತಂದ್ರೆ ಆಂಟ್ವರ್ಪ್ ಅಂತಕ್ಕಂಥದ್ದು ಬೆಲ್ಜಿಯಂನ 1920ರಲ್ಲಿ ಬೆಲ್ಜಿಯಂನ ಆಂಟ್ವರ್ಪ್ ಎಂತಕ್ಕಂಥ ಒಂದು ಕ್ರೀಡಾಕೂಟದಲ್ಲಿ ಈ ಒಂದು ಧ್ವಜವನ್ನ ಹಾರಿಸಲಾಗುತ್ತದೆ. ಎಲ್ಲಿ ಹಾಕ್ತಾರೆ? ಬೆಲ್ಜಿಯಂ ಆಂಟ್ವರ್ಪ್ ಅಂತಕ್ಕಂಥದ್ರಲ್ಲಿ 1920ರಲ್ಲಿ ಈ ಧ್ವಜವನ್ನ ಮೊಟ್ಟ ಮೊದಲನೇದಾಗಿ ಹಾರಿಸಲಾಗುತ್ತದೆ. ಈ ಒಂದು ಧ್ವಜ ಬಿಳಿಯ ಬಣ್ಣದ್ದು 5 ರಿಂಗ್ಗಳನ್ನ ಹೊಂದಿರುತ್ತದೆ. ಪ್ರತಿಯೊಂದು ರಿಂಗುಗಳು ಕೂಡ ಆಯಾ ಬಣ್ಣದ ಒಂದು ಸಂಕೇತಗಳನ್ನ ಬಣ್ಣಗಳ ಸಂಕೇತವನ್ನ ಸೂಚಿಸುತ್ತದೆ ಅಂತಕ್ಕಂಥದ್ದು ಈ ಒಂದು ಒಲಿಂಪಿಕ್ ಧ್ವಜ. ನೆಕ್ಸ್ಟ್ ಒಲಿಂಪಿಕ್ ಜ್ಯೋತಿ. ಈ ಒಲಿಂಪಿಕ್ ಜ್ಯೋತಿ ಪ್ರಪಂಚದ ಎಲ್ಲಾ ದೇಶಗಳ ನಡುವಿನ ಒಂದು ಏಕತೆಯನ್ನ, ಎಲ್ಲಾ ದೇಶಗಳ ಒಂದು ನಡುವೆ ಏಕತೆಯನ್ನ ಮೂಡಿಸತಕ್ಕಂತ ಒಂದು ಜ್ಯೋತಿಯಾಗಿದೆ. ಒಲಿಂಪಿಕ್ ಜ್ಯೋತಿ ಎಲ್ಲಾ ದೇಶಗಳ ನಡುವೆ ಒಂದು ಏಕತೆಯನ್ನ ಮೂಡಿಸತಕ್ಕಂತ ಒಂದು ಜ್ಯೋತಿಯಾಗಿದೆ. ಇದು ಮೊದಲನೇದಾಗಿ ಇದನ್ನ 1936ರಲ್ಲಿ ಜರ್ಮನಿಯ ಒಬ್ಬ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಜ್ಯೋತಿಯನ್ನ ಬೆಳಗುವ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಇದನ್ನ ಯಾವ ರೀತಿಯಾಗಿ ಹಚ್ಚಿದ್ರು ಅಂತಂದ್ರೆ ಸೂರ್ಯನ ಕಿರಣಗಳಿಂದ ಹೊಂಚನ್ನ ಹಚ್ಕೊಂಡು ಅದರ ಮೂಲಕವಾಗಿ ಈ ಜ್ಯೋತಿಯನ್ನ ಬೆಳಗ್ತಾ ಇದ್ರು ಅಂತಕ್ಕಂಥದ್ದು. ಸೂರ್ಯನ ಕಿರಣಗಳಿಂದ ಪಂಚನ್ನ ಹಚ್ಕೊಂಡು ಅದರಲ್ಲಿನೇ ಈ ಜ್ಯೋತಿಯನ್ನ ಬೆಳೆಸ್ತಾ ಇದ್ರು ಅಂತಕ್ಕಂಥದ್ದು ಈ ಒಲಿಂಪಿಕ್ ಜ್ಯೋತಿ. ಈ ಒಲಿಂಪಿಕ್ ಜ್ಯೋತಿಯನ್ನ ಅದರಲ್ಲಿಯೂ ಕೂಡ ಈ ಒಲಿಂಪಿಕ್ ಅದರಲ್ಲೇ ಒಂದು ಗೀತೆ ಬರುತ್ತೆ. ಒಲಿಂಪಿಕ್ ಕ್ರೀಡೆಗಳಲ್ಲಿ ಒಂದು ಒಲಿಂಪಿಕ್ ಗೀತೆ, ಆ ಒಂದು ಗೀತೆಯನ್ನ ಆಸ್ಟಿಸ್ ಪಲಿಯಾಸ್ ಅಂತಕ್ಕಂಥವರು ಆ ಒಂದು ಗೀತೆಯನ್ನ ಇದಕ್ಕೆ ಬರೀತಾರೆ. ಯಾರು ಬರೀತಾರೆ? ಆಸ್ಟಿಸ್ ಪಲಿಯಾಸ್. ಯಾರು? ಆಸ್ಟಿಸ್ ಪಲಿಯಾಸ್ ಅಂತಕ್ಕಂಥವರು ಈ ಒಂದು ಗೀತೆಯನ್ನ ಬರೀತಾರೆ. ಅದಕ್ಕೆ ಸ್ಪೈರಸ್ ಸಮರಾಸ್ ಅಂತಕ್ಕಂಥವ್ರು ಏನ್ ಮಾಡ್ತಾರೆ? ಸಂಯೋಜನೆಯನ್ನ ಮಾಡ್ತಾರೆ. ಆ ಒಂದು ಗೀತೆಗೆ ಸ್ಪೈರಸ್, ಯಾರು? ಸ್ಪೈರಸ್ ಅಂತಕ್ಕಂಥವ್ರು, ಸಮರಾಸ್, ಸ್ಪೈರಸ್ ಸಮರಾಸ್ ಅಂತಕ್ಕಂಥವ್ರು ಏನ್ ಮಾಡ್ತಾರೆ? ಅದಕ್ಕೆ ಒಂದು ಸಂಯೋಜನೆಯನ್ನ ಮಾಡಿ ಈ ಒಂದು ಗೀತೆಯನ್ನ ಅಧಿಕೃತವಾಗಿ ಈ ಒಲಿಂಪಿಕ್ ಕ್ರೀಡೆಗಳಲ್ಲಿ ಹಾಡಬೇಕು ಅಂತಕ್ಕಂಥದ್ದನ್ನು ಅವರು ತಿಳಿಸ್ತಾರೆ. ಈಗ ನಿಮಗೆ ಈ ಒಲಿಂಪಿಕ್ ಕ್ರೀಡೆ, ಈ ಒಲಿಂಪಿಕ್ ಬೆಳೆದು ಬಂದ ರೀತಿ ಅದೆಲ್ಲ ಗೊತ್ತಾಯ್ತು, ಹೌದಾ? ಈಗ ನಿಮಗೆ ನಾವು ಕೆಲವೊಂದು ಚಟುವಟಿಕೆಗಳನ್ನ ನಾವು ಕೊಡುತ್ತಾರೆ. ಆ ಒಂದು ಚಟುವಟಿಕೆಗಳನ್ನ 4 ಗುಂಪುಗಳಲ್ಲಿ ಮಾಡಿ ನೀವು ತೋರಿಸಬೇಕು. ಮೊದಲನೇದಾಗಿ ಒಲಿಂಪಿಕ್ ಗುರಿ ಮತ್ತು ಉದ್ದೇಶಗಳನ್ನ, ನೆಕ್ಸ್ಟ್ ಒಲಿಂಪಿಕ್ ಧ್ವಜ, ಒಲಿಂಪಿಕ್ ಜ್ಯೋತಿ, ಅವುಗಳನ್ನ ನೀವು ಚಟುವಟಿಕೆಗಳ ಮೂಲಕ ಗುಂಪುಗಳಲ್ಲಿ ಮಾಡಿ ನಮಗೆ ನೋಡ್ಬೇಕು. ಆ ಒಂದು ಚಟುವಟಿಕೆಗಳಲ್ಲಿ ಏನ್ ಕೊಡ್ತೀವಲ್ಲ ಅದರಲ್ಲಿ ಯಾರಾದರೂ ಒಬ್ಬರು ಬಂದು ಆ ಒಂದು ಚಟುವಟಿಕೆಯನ್ನ ಅದರ ಬಗ್ಗೆ ತಿಳಿಸಬೇಕು. ಗೊತ್ತಾಯ್ತಾ? ಈಗ 4 ಗುಂಪುಗಳು, 1, 2, 3, 4 ಡೆಸ್ಕ್ಗಳಲ್ಲಿ ನೀವು ಒಂದು ಗುಂಪು ಹಾಕಬೇಕು. ಒಂದು ಗುಂಪು ಮಾಡ್ಕೊಳ್ರಿ. ಇಟ್ಕೊಳ್ರಿ, ಈ ಕಡೆ ಎಲ್ಲಾದ್ರೂ ಒಂದು ಗುಂಪು ಮಾಡ್ಕೊಳ್ಳಿ. ನೀವು ಒಂದು ಗುಂಪು, ನೆಕ್ಸ್ಟ್ ನಿಮ್ಮದೊಂದು ಗುಂಪು, ಬೇರೆ ಇಟ್ಕೋಬೇಕು.
ಗೊತ್ತಾಯ್ತಾ? ನೀವು ಇಲ್ಲಿ ಸೇರ್ಕೊಳ್ರಿ, 4 ಗುಂಪಾಗ್ರಿ, ಅಲ್ಲಾದ್ರೂ ಇಲ್ಲಾದ್ರೂ ಎಲ್ಲಾದ್ರೂ ಗುಂಪು ಮಾಡ್ಕೊಂಡು ನಿಮ್ಗೆ ನೀವೆಲ್ಲ ಸೇರ್ಕೊಳ್ರಿ. ಉದ್ದೇಶಗಳು ಯಾರು, ಯಾವ ಗುಂಪಿನವರು? ಗುರಿ ಮತ್ತು ಉದ್ದೇಶದ ಬಗ್ಗೆ ಹೇಳಬೇಕು. ಗುರಿ ಮತ್ತು ಉದ್ದೇಶಗಳು ಒಲಿಂಪಿಕ್ ಕ್ರೀಡೆಗಳು ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಕ್ರೀಡಾಪಟುಗಳನ್ನು ನಿರ್ಧರಿಸುವ ಪಂದ್ಯಾಟಗಳು. ಇಂತಹ ಒಲಿಂಪಿಕ್ ಕ್ರೀಡೆಗಳು ಮೊಟ್ಟಮೊದಲ ಗ್ರೀಕ್ ದೇಶದಲ್ಲಿ ಕ್ರಿಸ್ತಪೂರ್ವ 776ರಂತೆ ಪ್ರಾರಂಭವಾಗಿ ಕ್ರಿಸ್ತಶಕ 394ರವರೆಗೆ ನಡೆದವು. ನಂತರ ರೋಮನ್ ದೊರೆ ಥಿಯೋಡೋಸಿಯಸ್ ಈ ಕ್ರೀಡಾಕೂಟಗಳನ್ನು ನಿಲ್ಲಿಸಿದನು. ನಂತರದ ದಿನಗಳಲ್ಲಿ ಫ್ರಾನ್ಸ್ ದೇಶದ ಪ್ಯಾರನ್ ಪಿಯರೆ ಡಿ ಕೋಬರ್ಟಿನ್ ರವರ ಸತತ ಪ್ರಯತ್ನ ದೃಢ ಸಂಕಲ್ಪದಿಂದಾಗಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ರೂಪುಗೊಂಡವು. ಕೇಳ್ಕೋಬೇಕೀಗ, ಮುಗಿತಾ? ಮೊದಲ ಅಧ್ಯಕ್ಷರಾಗಿ ಗ್ರೀಕ್ ದೇಶದ ಡಿಮಿಟ್ರಿಯಸ್ ನಿಕೋಲಸ್ ಮತ್ತು ಮೊದಲ ಕಾರ್ಯದರ್ಶಿಯಾಗಿ ಕೋಬರ್ಟಿನ್ ಆಯ್ಕೆಯಾದರು. ಈ ಸಮಿತಿಯು 1896 ಏಪ್ರಿಲ್ 5ರಿಂದ ಗ್ರೀಕ್ ದೇಶದ ಅಥೆನ್ಸ್ ನಲ್ಲಿ ಮೊಟ್ಟಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ನಡೆಸುವುದೆಂದು ಸಮಿತಿಯು ನಿರ್ಣಯ ಮಾಡಿತು. 1894ರಲ್ಲಿ ರಚಿತವಾದ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಮುಖ್ಯ ಕಚೇರಿ ಸ್ವಿಟ್ಜರ್ಲೆಂಡ್ನ ಲೂಸಾನ್ನಲ್ಲಿದೆ. ಯಾವುದೇ ಜಾತಿ, ವರ್ಣ, ಧರ್ಮದ ಭೇದ ಭಾವವಿಲ್ಲದೆ ನಡೆಯುವ ಪ್ರಪಂಚದ ಅತಿ ದೊಡ್ಡ ಸಾಮೂಹಿಕ ಕಾರ್ಯಕ್ರಮವೆಂದರೆ ಒಲಿಂಪಿಕ್ಸ್ ಮಾತ್ರ. ಡೈಡನ್ ರಚಿಸಿದ ಒಲಿಂಪಿಕ್ ಧ್ಯೇಯ ವಾಕ್ಯವಾದ ಸೈಟಿಯಸ್ ಪೋರ್ಟಿಯಸ್ ಅಲ್ಟೇಸ್ ಅಂದರೆ ಇನ್ನೂ ವೇಗ, ಇನ್ನೂ ಎತ್ತರ, ಇನ್ನೂ ಶಕ್ತಿ ಎಂದು ಅರ್ಥವಾಗುತ್ತದೆ. ವೆರಿ ಗುಡ್. ಕೇಳಿಸ್ಕೊಳ್ಳೋಣ. ಗುರಿ ಮತ್ತು ಉದ್ದೇಶಗಳು
ನೆಕ್ಸ್ಟ್ ಹೋಗೋದಿಲ್ಲ ಹೇಳ್ಬೇಕು ಒಲಿಂಪಿಕ್ ಧ್ವಜದ ಬಗ್ಗೆ. ಎರಡನೇ ನಾವು ಒಲಿಂಪಿಕ್ ಕ್ರೀಡಾ ಧ್ವಜ ಒಲಿಂಪಿಕ್ ಕ್ರೀಡಾ ಧ್ವಜವನ್ನು 1912ರಲ್ಲಿ ಕೋಬರ್ಟಿಯಿಂದ ವಿನ್ಯಾಸಗೊಳಿಸಿದರು. 1914ರಲ್ಲಿ ಈ ಧ್ವಜವನ್ನು ಪ್ರಸ್ತುತಪಡಿಸಲಾಯಿತು. ಮೊದಲ ಬಾರಿಗೆ 1912ರಲ್ಲಿ ಬೆಲ್ಜಿಯಂನ ಆರ್ಟ್ಸ್ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಈ ಧ್ವಜವನ್ನು ಹಾರಿಸಲಾಯಿತು. ಒಲಿಂಪಿಕ್ ಧ್ವಜ ಬಿಳಿ ಬಣ್ಣದ ಬಟ್ಟೆಯ ಮೇಲಿದ್ದು ಧ್ವಜದಲ್ಲಿ ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತು ಕೆಂಪು ಬಣ್ಣದ ರಿಂಗುಗಳು ಇರುತ್ತವೆ. 5 ಬಣ್ಣಗಳನ್ನು ಕೂಡಿರುವ ಈ ರಿಂಗು 5 ಖಂಡಗಳನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಮೂರನೇ ತಂಡ ಒಲಿಂಪಿಕ್ ಜ್ಯೋತಿ. ಒಲಿಂಪಿಕ್ ಜ್ಯೋತಿ ಪ್ರಪಂಚದ ಎಲ್ಲಾ ದೇಶಗಳ ನಡುವೆ ಏಕತೆಯನ್ನು ಸಾಧಿಸಲು 1936 ಜರ್ಮನಿಯ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳಗುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಒಲಿಂಪಿಯಾ ನಗರದಲ್ಲಿ ಸೂರ್ಯನ ಕಿರಣಗಳ ಸಹಾಯದಿಂದ ಪಂಚನ್ನು ಹಚ್ಚಿಸಿದೆ. ಜ್ಯೋತಿಯನ್ನು ಒಲಿಂಪಿಯಾದಿಂದ ಸರದಿಯ ಮೂಲಕ ಓಡುತ್ತಲೇ ಅಗತ್ಯವಾದ ವಿಮಾನ ಹಡಗಿನಲ್ಲಿ ತಂದು ಕ್ರೀಡಾಂಗಣದಲ್ಲಿ ನಿರ್ಮಿಸಿರುವ ಬೃಹತ್ ಅಗ್ನಿಗುಂಡಕ್ಕೆ ಸ್ಪರ್ಶ ಮಾಡಿ ಕ್ರೀಡಾಕೂಟದ ಉದ್ಘಾಟನೆ ನೆರವೇರಿಸಿದೆ. ಕ್ರೀಡಾ ದಿನಗಳಲ್ಲಿ ಆ ಜ್ಯೋತಿ ಅದರಂತೆ ಉರಿಯಲು ಏರ್ಪಾಡು ಮಾಡಿದ್ದಾರೆ. ಗ್ರೀಕ್ನ ಕವಿಯಾದ ಕಾಸ್ಟಿನ್ ಕಲಿಯಾಸ್ ಬರೆದ ಗೀತೆಗೆ ಸ್ಪೈರಸ್ ಸಮಾರಾಸ್ ಅವರು ಸಂಗೀತ ಯೋಜನೆ ಮಾಡಿ ನುಡಿಸಲಾಯಿತು. ಈ ಗೀತೆಯನ್ನು ವೀಕ್ಷಿಸಲು ಬಂದವರೆಲ್ಲರೂ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ ಪರಿಣಾಮವಾಗಿ ಇದು ಒಲಿಂಪಿಕ್ ಕ್ರೀಡೆಗಳ ಅಧಿಕೃತ ಗೀತೆಯಾಯಿತು. ಇಲ್ಲಿಯವರೆಗೆ ನೀವು ಚಟುವಟಿಕೆಗಳನ್ನ ಚೆನ್ನಾಗಿ ಎಲ್ಲರೂ ಮಾಡಿದ್ದೀರ. ಒಲಿಂಪಿಕ್ ಗುರಿ ಮತ್ತು ಉದ್ದೇಶಗಳು, ಮತ್ತೆ ಒಲಿಂಪಿಕ್ ಧ್ವಜ, ಮತ್ತೆ ಒಲಿಂಪಿಕ್ ಇವುಗಳ ಬಗ್ಗೆ ನೀವೆಲ್ಲ ಚೆನ್ನಾಗಿ ಚಟುವಟಿಕೆಗಳನ್ನ ಗುಂಪಾಗಿ ಮಾಡಿ ಇಲ್ಲಿ ಮಂಡಿಸಿದ್ರಿ. ಎಲ್ಲರಿಗೂ ಕೂಡ ಇದರದ್ದು ಅರ್ಥ ಆಗಿದೆಯಾ? ಗುರಿ ಮತ್ತು ಉದ್ದೇಶಗಳು ಏನು, ಮತ್ತೆ ಒಲಿಂಪಿಕ್ ಧ್ವಜ, ಅದು ಕೂಡ ಈ ಒಂದು ಒಲಿಂಪಿಕ್ ಕ್ರೀಡೆಯ ಕೋಬರ್ಟಿಂಗ್ ಅನ್ನ ನಾವು ಒಲಿಂಪಿಕ್ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವಿ? ಬ್ಯಾರನ್ ಪಿಯರ್ ಡಿ ಕೋಬರ್ಟಿಂಗ್ ಅಂತಕ್ಕಂಥದ್ದು ನಾವು ಪಿತಾಮಹ ಅಂತ ನಾವು ಹೇಳೋದು. ಯಾಕೆ ಅಂದ್ರೆ ಅವರು ಸತತವಾಗಿ ಪ್ರಯತ್ನಗಳನ್ನ ಮಾಡಿ ಈ ಒಂದು ಒಲಿಂಪಿಕ್ ಕ್ರೀಡೆಯನ್ನ ಜಾರಿಗೆ ತಂದಿದ್ದರಿಂದ ಅವರು ಈ ಒಲಿಂಪಿಕ್ ಕ್ರೀಡೆಯ ಪಿತಾಮಹ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಈ ಒಲಿಂಪಿಕ್ ಕ್ರೀಡೆ ಮೊದಲು ಎಲ್ಲಿ ಪ್ರಾರಂಭ ಆಯಿತು ಅಂತ ಯಾರು ಹೇಳ್ತೀರಾ? ಮೊದಲು ಪ್ರಾರಂಭವಾಯಿತು. ಯಾವ ದೇಶದಲ್ಲಿ? ಗ್ರೀಕ್ ದೇಶದಲ್ಲಿ. ಗ್ರೀಕ್ ದೇಶದಲ್ಲಿ ಒಲಿಂಪಿಯಾ ಅಂತಕ್ಕಂಥ ಒಂದು ನಗರದಲ್ಲಿ ಫಸ್ಟ್ ಪ್ರಾರಂಭ ಆಯಿತು. ಹೌದಾ? ನೆಕ್ಸ್ಟ್ ಪ್ರಶ್ನೆ, ಈ ಒಲಿಂಪಿಕ್ ಧ್ವಜ ಅದರಲ್ಲಿ ಎಷ್ಟು ರಿಂಗ್ಗಳನ್ನ ಈ ಒಂದು ಧ್ವಜ ಹೊಂದಿದೆ? ಯಾರು ಹೇಳ್ತಾರೆ? 5 ರಿಂಗ್ಗಳನ್ನ ಹೊಂದಿದೆ. ಈ ಧ್ವಜ ಯಾವ ಬಣ್ಣದಲ್ಲಿ ನಾವು ಇದನ್ನ ಹಾರಿಸ್ತೀವಿ? ಧ್ವಜ ಯಾವ ಬಣ್ಣದಲ್ಲಿ ಇರಬೇಕು? ನೆಕ್ಸ್ಟ್, ಯಾವ ಬಣ್ಣ? ಬಿಳಿಯ ಬಣ್ಣದಲ್ಲಿ ಈ ಒಂದು ಧ್ವಜವನ್ನ ನಾವು ಹಾರಿಸಬೇಕು. ಅದರಲ್ಲಿ ರಿಂಗ್ಗಳು ಯಾವ ಯಾವ ಬಣ್ಣಗಳ ರಿಂಗ್ಗಳನ್ನ ಹೊಂದಿರುತ್ತೆ? ಯಾರು ಹೇಳ್ತೀರಾ? ನೆಕ್ಸ್ಟ್ ಹೇಳಿ. ಈ ರೀತಿಯಾಗಿ 5 ಬಣ್ಣಗಳನ್ನ ಈ ಒಂದು ಒಲಿಂಪಿಕ್ ಧ್ವಜ ಹೊಂದಿದೆ ಅಂತಕ್ಕಂಥದ್ದು ನಿಮಗೆ ಎಲ್ಲರಿಗೂ ತಿಳಿದಿದೆ. ನಂತರ ಅದು ಯಾವ ಯಾವ ಖಂಡಗಳನ್ನು ಕೂಡ ಒಂದು ಸೂಚಿಸುತ್ತದೆ ಅಂತಕ್ಕಂಥದ್ದು, ಬಣ್ಣಗಳು ಅಂತಕ್ಕಂಥದ್ದು ಕೂಡ ನಿಮಗೆ ತಿಳಿಸಿದ್ದೀವಿ. ಅದನ್ನ ಬರ್ಕೊಂಡಿದ್ದೀರಾ? ಯಾವ ಯಾವ ಖಂಡಗಳನ್ನ, ನೀಲಿ ಬಣ್ಣ ಯಾವ ಖಂಡ, ಯಾವ ಖಂಡವನ್ನು ಸೂಚಿಸುತ್ತದೆ? ಹಳದಿ, ಕಪ್ಪು ಬಣ್ಣ,
ಕಪ್ಪು ಬರ್ಕೊಂಡಿದ್ದೀರಾ? ಕಪ್ಪು ಬಣ್ಣ ಆಫ್ರಿಕಾ ಖಂಡವನ್ನ, ಹಸಿರು ಬಣ್ಣ ಆಸ್ಟ್ರೇಲಿಯಾ, ಕೆಂಪು ಬಣ್ಣ ಅಮೇರಿಕಾ ಖಂಡವನ್ನ ಸೂಚಿಸಿದಂತ ಬಣ್ಣಗಳು. ಆಮೇಲೆ ಜ್ಯೋತಿ, ಅದು ಕೂಡ ಒಂದು ಬೇರೆ ಬೇರೆ ದೇಶಗಳು ಕೂಡ ಒಂದು ಒಗ್ಗಟ್ಟಾಗಿ ಇರಲಿಕ್ಕೆ ಈ ಒಂದು ಜ್ಯೋತಿಯನ್ನ ನಾವು ಒಲಿಂಪಿಕ್ ಕ್ರೀಡೆಗಳಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ನೀವು ತಿಳ್ಕೊಂಡು ಅದರ ಬಗ್ಗೆ ನೀವೆಲ್ಲ ಚೆನ್ನಾಗಿ ತಿಳಿಸಿದ್ದೀರಾ. ಗೊತ್ತಾಯ್ತಾ? ಎಲ್ಲರಿಗೂ ಕೂಡ ಈ ಒಂದು ಪಾಠ ಅರ್ಥ ಆಗಿದೆ ಅಂತಕ್ಕಂಥದ್ದು. ಗೊತ್ತಾಯ್ತಾ? ಎಲ್ಲರಿಗೂ ಅರ್ಥ ಆಗಿದೆ ತಾನೆ? ಹಂಗಾದ್ರೆ ನಾವು ಈ ದಿನ ಈ ಒಂದು ಅಧ್ಯಾಯವನ್ನ ಮುಗಿಸ್ಕೊಳ್ತಾ ಹೀಗೆ ಈ ಒಲಿಂಪಿಕ್ ಕ್ರೀಡೆಯ ಒಂದು ಗುರಿ ಮತ್ತು ಉದ್ದೇಶ, ಅದರ ಒಂದು ಒಲಿಂಪಿಕ್ ಧ್ವಜ ಮತ್ತೆ ಒಲಿಂಪಿಕ್ ಜ್ಯೋತಿ ಅಂತಕ್ಕಂಥದ್ದನ್ನ ನಾವು ಇವತ್ತು ತಿಳ್ಕೊಂಡ್ವಿ. ಇಲ್ಲಿಗೆ ಈ ಒಂದು ಪಾಠವನ್ನ ಮುಕ್ತಾಯ ಮಾಡೋಣ.